ವೆಲ್ಕಮ್ ಟು ಆರು ಬ್ಲಾಗ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕ ಜೋಳದ ಮುಟಗಿ. ಜೋಳದ ಹಿಟ್ಟನ್ನು ಸಾಲಿಸಿಕೊಳ್ಳಬೇಕು. ನಂತರ ಬಿಸಿನೀರನ್ನು ಕಾಯಿಸಿಕೊಂಡ ಮೇಲೆ ಬಿಸಿನೀರನ್ನು ಜೋಳದ ಹಿಟ್ಟಿಗೆ ಹಾಕಿಕೊಳ್ಳಬೇಕು. ನಿಧಾನವಾಗಿ ಅದನ್ನು ಕಲಿಸಿಕೊಂಡು ನಂತರ ಮೃದುವಾಗಿ ಅದನ್ನು ಕಲಿಸಿಕೊಂಡ ಹಿಟ್ಟನ್ನು ಸೈಡಿಗೆ ಎತ್ತಿಟ್ಟು ಬೇಕಾದಷ್ಟು ಹಿಟ್ಟನ್ನು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಒಂದು ರೊಟ್ಟೆ ಎತ್ತಿ ತಟ್ಟಿಕೊಳ್ಳಬೇಕು. ಈ ಥರ ರೌಂಡಗೆ ಮಾಡಿ ತಟ್ಟಿಕೊಳ್ಳಬೇಕು. ಅದನ್ನು ನಿಧಾನವಾಗಿ ಅಗಲ ಮಾಡಿ ತಟ್ಟಬೇಕು. ಇವಾಗ ಅದನ್ನು ಕೈಯ ಮುಖಾಂತರ ಹಂಚಿಗೆ ಹಾಕಿಕೊಳ್ಳಬೇಕು. ನಂತರ ಮೇಲ್ಗಡೆ ನೀರನ್ನು ಸವರಿ ಅದನ್ನು ಬೇಯಿಸಿ ರೊಟ್ಟಿಯು ಚೆನ್ನಾಗಿ ಬೇಯ್ದ ನಂತರ ಪ್ಲೇಟ್ಗೆ ಹಾಕಿಕೊಳ್ಳಬೇಕು. ಇವಾಗ 2 ಗಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಸಣ್ಣದಾಗಿ ಜಜ್ಜಿಕೊಳ್ಳಬೇಕು. ನಿಧಾನವಾಗಿ ಜಜ್ಜಿಕೊಂಡು ನಂತರ ಅದನ್ನು ಬೇಯಿಸಿಕೊಂಡಂತಹ ರೊಟ್ಟಿಗೆ ಹಾಕ್ಕೋಬೇಕು. ಬೇಯಿಸಿದ ರೊಟ್ಟಿ ಹಾಕ್ಕೋಬೇಕು. ನಂತರ 1 ಸ್ಪೂನಷ್ಟು ಖಾರದ ಪುಡಿ, ನಂತರ 1 ಚಿಟಿಕೆಯಷ್ಟು ಉಪ್ಪು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿಕೊಳ್ಳಬೇಕು. ಇವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ, ಬೇಕಂದರೆ ತುಪ್ಪವನ್ನು ಹಾಕ್ಕೋಬೋದು. ಅದನ್ನು ನೀಟಾಗಿ ಕಲಿಸಿಕೊಳ್ಳಬೇಕು. ರೊಟ್ಟಿ ಮೇಲೆಲ್ಲ ನೀಟಾಗಿ ಒರೆಸಿಕೊಂಡು ನಂತರ ಅದನ್ನು 2 ಕೈಯಿಂದ ಮಡಚಬೇಕು. ಇವಾಗ ಎಲ್ಲ ಮಿಕ್ಸ್ ಆಗೋ ಥರ ಮಾಡಿಕೊಂಡು ನಂತರ ಅದನ್ನು 2 ಕೈಯಿಂದ ನಿಧಾನವಾಗಿ ಕಟ್ಟಿಕೊಳ್ಳುತ್ತಾ ಹೋಗಬೇಕು. ಒಂದು ಉಂಡೆ ಆಕಾರವಾಗುವವರೆಗೂ ಕಟ್ಟಿಕೊಳ್ಳಬೇಕು. ನಂತರ ಇವಾಗ ಆಲ್ಮೋಸ್ಟ್ ಮುಟಗಿ ರೆಡಿಯಾಗಿದೆ. ನೀವೇ ನೋಡಿ, ಒಂದು ಮುಟಗಿ ರೆಡಿಯಾಗಿದೆ, ಮಸಾಲ ಮುಟಗಿ.